ರಥಸಪ್ತಮಿ ಸಪ್ತ ಉತ್ಸವ ರಜತ ಮಹೋತ್ಸವ ಶ್ರೀ ಗುರುರಾಯರ ಮಠದಲ್ಲಿ ಮಂತ್ರಾಲಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಂಡ ಶ್ರೀಮತಿ ಸುಧಾ ನಾರಾಯಣಮೂರ್ತಿ ದಂಪತಿ ಜಯನಗರ 5ನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪರಮ ಪೂಜ್ಯ ಶ್ರೀ 1008 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀ ಪಾದಂಗಳವರ ಆದೇಶ ಅನುಗ್ರಹದೊಂದಿಗೆ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಆರ್.ಕೆ. ವಾದೀಂದ್ರಾಚಾರ್ ಅವರ ನೇತೃತ್ವದಲ್ಲಿ ರಥಸಪ್ತಮಿಯ ಅಂಗವಾಗಿ ರಜತ ಮಹೋತ್ಸವ, ಸ್ವರ್ಣ ಗಜವಾಹನೋತ್ಸವ, ಸ್ವರ್ಣ ಪಲ್ಲಕ್ಕಿ ಉತ್ಸವ, ಸ್ವರ್ಣ ತೊಟ್ಟಿಲು ಉತ್ಸವ, ಸ್ವರ್ಣ ಸಿಂಹಾಸನೋತ್ಸವ ಹಾಗೂ ಕನಕಾಭಿಷೇಕೋತ್ಸವ ಹೀಗೆ ಹಲವಾರು ಉತ್ಸವಗಳು ವಿಶೇಷವಾಗಿ ನೆರವೇರಿದವು. ಈ ಉತ್ಸವದಲ್ಲಿ ನೂರಾರು ಭಕ್ತರು ಭಾಗವಹಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾದರು ಎಂದು ಶ್ರೀ ನಂದಕಿಶೋರಾಚಾರ್ಯರು ತಿಳಿಸಿದರು. ಇದೇ ಸಂದರ್ಭದ ಸಂಜೆಯ ಸಮಯದಲ್ಲಿ ಇನ್ಫೋಸಿಸ್ ಶ್ರೀಮತಿ ಶ್ರೀ ಸುಧಾ ನಾರಾಯಣಮೂರ್ತಿ ದಂಪತಿಗಳು ಹಾಗೂ ಪುತ್ರಿಯಾದ ಅಕ್ಷತಾ ಅವರು ಜಯನಗರದ 5ನೇ ಬಡಾವಣೆಯಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಆಗಮಿಸಿ ಗುರುರಾಯರಿಗೆ ದೀಪವನ್ನ ಬೆಳಗಿಸಿ ಮಂಗಳ ಆರತಿಯನ್ನ ಸ್ವೀಕರಿಸಿ ತದನಂತರ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ 1008 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀ ಪಾದಂಗಳವರಿಂದ ಶೇಷವಸ್ತ್ರ ಫಲಮಂತ್ರಾಕ್ಷತೆ ಸ್ವೀಕರಿಸಿ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಶ್ರೀಯುತ ನಾರಾಯಣಮೂರ್ತಿ ದಂಪತಿಗಳು ಮಂತ್ರಾಲಯ ಮಠದ ಅಭಿವೃದ್ಧಿಯನ್ನ ಕೊಂಡಾಡಿ ಸಂತೋಷ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀಪಾದರು ಇಂದಿನ ಮಾಹಿತಿಯನ್ನ ತಿಳಿಸುತ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ, ಅವರಿಗೆ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತಿದೆ ಎಂದು ತಿಳಿಸುತ್ತಾ ಶ್ರೀ ಮಂತ್ರಾಲಯ ಕ್ಷೇತ್ರಕ್ಕೆ ಬರಬೇಕು ಎಂದು ಆಶೀರ್ವದಿಸಿ ಮಂತ್ರಾಲಯಕ್ಕೆ ಪ್ರಯಾಣ ಬೆಳೆಸಿದರು. ಈ ಸಂದರ್ಭದಲ್ಲಿ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಆರ್.ಕೆ. ವಾದೀಂದ್ರಾಚಾರ್ಯರು ಮತ್ತು ಶ್ರೀ ನಂದಕಿಶೋರಾಚಾರ್ಯರು ಶ್ರೀಮತಿ ಸುಧಾ ನಾರಾಯಣಮೂರ್ತಿ ದಂಪತಿಗಳನ್ನ ಬೀಳ್ಕೊಟ್ಟರು. ಅಲ್ಲಿ ಒಂದು ರೆಂಟ್ ಜಾಗದಲ್ಲಿ ಒಂದು ಶ್ರೀಮನ್ಮೂಲರಾಮ